ಬ್ರೇಕ್ಫಾಸ್ಟ್ ಏನು ಮಾಡಬೇಕು? ಚುರುಮುರಿ ಸುಸ್ಲಾ. ಓಕೆ. ಚುರುಮುರಿ ಸುಸ್ಲಾ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: ಉಳ್ಳಾಗಡ್ಡಿ, ಟಮಾಟ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುಟಾಣಿ ಪುಡಿ. ನೋಡಿ, ಫಸ್ಟ್ ಚುರುಮುರಿ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ನೀರಿನಲ್ಲಿ ಡಿಪ್ ಮಾಡಬೇಕು. ಮಮ್ಮಿ ಅಪ್ ಆ್ಯಂಡ್ ಡೌನ್ ಸರಿಯಾಗಿ ಮಾಡು. ಓಕೆ ಗೈಸ್, ಈಗ ಅಪ್ ಆ್ಯಂಡ್ ಡೌನು ಸರಿಯಾಗಿ ತೊಳ್ಕೊಳ್ಬೇಕು, ಸರಿಯಾಗಿ ನೆನಿಬೇಕು. ಈಗ ಹೆಂಗೆ ಮಮ್ಮಿ ತೋರಿಸ್ಯಾರಲ್ಲ ಅದೇ ಥರ ಹಿಂಗೆ ಕಿವುಚಬೇಕು, ನೀರೆಲ್ಲ ಹೋಗ್ಬಿಡ್ತಾವೆ, ಆ ಥರ ಆಗಬೇಕು. ಚುರುಮುರಿ ತೋರಿಸಿ ತೆಗ್ದ ಮೇಲೆ ಗೈಸ್ ನೀರಿನ ಕಲರ್ ಹೆಂಗಾಗಿದೆ ನೋಡಿ ನೀವೇ. ಈ ಚುರುಮುರಿ ಸುಸ್ಲಾಗೆ ಒಗ್ಗರಣೆ ಹಾಕೊಂಬನ್ನಿ ಗೈಸ್. ಫಸ್ಟು ಎಣ್ಣೆ ಹಾಕಬೇಕು, 2 ಸ್ಪೂನ್. ಜೀರಿಗೆ ಸಾಸಿವೆ ಹಾಕಬೇಕು. ಗೈಸ್, ಜೀರಿಗೆ ಸಾಸಿವೆ ಚಟಪಟ ಅಂದ ಮೇಲೆ ಈರುಳ್ಳಿ ಹಾಕಬೇಕು. ಚಟಪಟ ಅನ್ಬೇಕು. ಹಿಂಗೆ ಸರಿಯಾಗಿ ಫ್ರೈ ಮಾಡಬೇಕು ಚೆನ್ನಾಗಿ. ನಂತರ ಮೆಣಸಿನ್ಕಾಯಿ ಹಾಕಬೇಕು, ಮಿಕ್ಸ್ ಮಾಡಬೇಕು, ಚಟ್ಪಟ ಅನ್ಬೇಕು. ಅಪ್ ಆ್ಯಂಡ್ ಡೌನ್ ಚೆನ್ನಾಗಿ ಮಾಡಬೇಕು. ನಂತರ ಕರಿಬೇವು ಹಾಕಬೇಕು. ಅಪ್ ಆ್ಯಂಡ್ ಡೌನ್. ಇವಾಗ ನಾವು ಕಟ್ ಮಾಡಿದ್ದು ಟೊಮೆಟೊ ಹಾಕಬೇಕು. ಅಪ್ ಆ್ಯಂಡ್ ಡೌನ್ ತಿರುಗಿಸ್ಬೇಕು. ಈಗ ಆಗಬೇಕು ಚೆನ್ನಾಗಿ ಅಪ್ ಆ್ಯಂಡ್ ಡೌನ್. ಇವಾಗ ಅರಿಶಿನ ಪುಡಿ ಹಾಕಬೇಕು, 1 ಸ್ಪೂನ್. ಚೆನ್ನಾಗಿ ಕಲಿಸ್ಬೇಕು. ನಮ್ಮ ಮಮ್ಮಿ ಒಂದು ಶೆಲ್ಫ್ ಸ್ಟಿಕ್ ಆರ್ಡರ್ ಮಾಡಿದ್ದಾರೆ, ಅದು ಜಲ್ದಿ ಬರೋಣ, ಅದ್ರದ್ದು ಜಲ್ದಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹೊಂಟಿಲ್ಲ ವಿಡಿಯೋ. ಅದು ಬಂದ ಮೇಲೆ ಚೆನ್ನಾಗಿ ಎಲ್ಲ ಬರುತ್ತಿದೆ. ನೀವು ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲ ಮಾಡೋದು. ನಮ್ಮ ಮಮ್ಮಿ ಇದ್ದಾಗೆ ಉಪ್ಪು ಆ್ಯಡ್ ಮಾಡ್ತಾರೆ, ಒಬ್ಬರೊಬ್ಬರು ಚುರುಮುರಿದಾಗ ಭೀ ಆ್ಯಡ್ ಮಾಡ್ತಾರೆ. 3 ಸ್ಪೂನ್ ಉಪ್ಪು. ಇವಾಗ ಸರಿಯಾಗಿ ಚೆನ್ನಾಗಿ ಅಪ್ ಆ್ಯಂಡ್ ಡೌನ್ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಿ ಮೇಲೆ ತೋರಿಸಿದ ಚುರುಮುರಿ ಆ್ಯಡ್ ಮಾಡಬೇಕು. ಈಗ ಚೆನ್ನಾಗಿ ಘರ್ ತಿರುಗಿಸ್ಬೇಕು. ನಂತರ ಅಪ್ ಆ್ಯಂಡ್ ಡೌನ್ ತಿರುಗಿಸ್ಬೇಕು. ಓಕೆ, ಲಾಸ್ಟ್ ಪುಟಾಣಿ ಪುಡಿ ಅನ್ನು ಹಾಕಬೇಕು. ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಘರ್ ಅಪ್ ಆ್ಯಂಡ್ ಡೌನ್ ತಿರುಗಿಸ್ಬೇಕು ಚೆನ್ನಾಗಿ. ಗೈಸ್, ಲಾಸ್ಟ್ ಕೆಲಸ ನಂದು ಕೊತ್ತಂಬರಿ ಅದನ್ನು ಹಾಕೋದು ಚೆನ್ನಾಗಿ ಎಲ್ಲ ಕಡೆ ಮಾಡಿ. ಪ್ಲೇಟ್ ರೆಡಿ ಆಗ್ಯದ ನೋಡ್ರಿ. ಸಿದ್ಧಾಂಶ್, ಟೇಸ್ಟ್ ಮಾಡು ಚುರುಮುರಿ ಸುಸ್ಲಾ. ಸಕ್ಕತ್ತಾಗಿದೆ, ಸೂಪರ್. ನೆಕ್ಸ್ಟ್ ಯಾವ ರೆಸಿಪಿ ಬೇಕಾದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ನಾವು ನೋಡಿ ಮಾಡ್ತೀವಿ. ಏನು ಬೇಕಾದ್ರೆ ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಕಮೆಂಟ್ ಮಾಡಿ ನಮಗೆ ಇನ್ನೊಂದು ಯಾವ ರೆಸಿಪಿ ಬೇಕಾದರೆ. ಇವಾಗ ಏನು ಡೈಲಿ ಮಾಡತ್ತೀವಿ ಅದೇ ರೆಸಿಪಿ ನಾವು ಯೂಟ್ಯೂಬ್ದಲ್ಲಿ ಆ್ಯಡ್ ಮಾಡತ್ತೀವಿ. ಇದೇ ಥರ ನೀವು ಭೀ ಚುರುಮುರಿ ಟ್ರೈ ಮಾಡಿ ನೋಡಿ, ನಮ್ಮ ಬ್ಲಾಗ್ ನೋಡಿ. ನಮಸ್ಕಾರ.